ಇದು ಮುಖ್ಯಮಂತ್ರಿಗಳ ಅಸಹನೆ ಅಸಮಾಧಾನ ಅಷ್ಟೇ ಅಲ್ಲ. ಬರೀ ಏನು ಅಂದರೆ ಅವರು ಈ ಡಿ ಕೆ ಅವ್ರ ಬಗ್ಗೆ ಕೇಳಿದಕ್ಕೆ ಮಾತ್ರ ಹೇಳಿದ್ದಲ್ಲ, ಅಲ್ಲಿ ಘೋಷಣೆಗೆ ಹೋಗ್ಬಿಟ್ರು. ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆ ಮಾಡಿದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕೋಪ ಬಂತು. ಅಭಿಮಾನಿ ಘೋಷಣೆ ಹಾಕದ, ಸಿದ್ದರಾಮಯ್ಯ ಗರಂ ಆದರು. ಆವತ್ತು ಅರಸು, ಇವತ್ತು ಸಿದ್ದರಾಮಯ್ಯ ಅಂತ ಘೋಷಣೆ ಮಾಡಿದ್ರು. ಅವರವರೇ ನಾನೇ, ಯಾರು ಘೋಷಣೆ ಮಾಡಿದವರು, ಕೂಗಿದವರು ಯಾರು ಅಂತ CM ಪ್ರಶ್ನೆ ಮಾಡಿದರು. ದೇವರಾಜ ಅರಸನೇ, ನಾನೇ ಅಂದರು ಸಿದ್ದರಾಮಯ್ಯನವರು. ಯಾರವನು? ದೇವರಾಜ ಅರಸೆ, ಸಿದ್ದರಾಮಯ್ಯನೇ. ನನಗೂ ದೇವರಾಜ ಅರಸ್ಗೂ ಕಂಪೇರ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಓಕೆ, ನೀರಯ್ಯ, ಯಾರವನು? ದೇವರಾಜ ಅರಸೆ, ಸಿದ್ದರಾಮಯ್ಯನೇ. ನನಗೂ ದೇವರಾಜ ಅರಸ್ಗೂ ಕಂಪೇರ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಓಕೆ, ನೀರಯ್ಯ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಅಸಹನೆ ಅಸಮಾಧಾನ. ಘೋಷಣೆ ಕೂಗಿದ್ರು ಅಸಮಾಧಾನವೇ, ಜೊತೆಗೆ ಮುಖ್ಯಮಂತ್ರಿ ಅಂತ ಯಾರಾದರೂ ಕೇಳಿದ್ರು ಕೂಡ ಅಸಮಾಧಾನವೇ, ಏನಾದರೂ ಸ್ಥಾನ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರು ಅಸಮಾಧಾನವೇ. ಈ ರೀತಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಇವತ್ತು ಕೂಡ ಆಗಿರುವಂಥದ್ದೇ ಅದು ಒಂದು ಕಡೆಗೆ. ಇನ್ನು ನಿನ್ನೆ DK ಶಿವಕುಮಾರ್ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಬಿಹಾರ ಮತದಾರರ ಜೊತೆಗೆ. ನೀವೇನಾದರೂ ಅಲ್ಲಿ ಮಹಾಗಠಬಂಧನ್ ಗೆಲ್ಲಿಸಿಬಿಟ್ರೆ ನನ್ನನ್ನೇ ಗೆಲ್ಲಿಸ್ದಂಗೆ ಅನ್ನುವಂಥ ಮಾತನ್ನು ಅವರಾಡಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟು ಜನಕ್ಕೆ ವಸತಿ ನಿವೇಶನಗಳು ಸಿಕ್ಕಿದೆಯಲ್ಲ ಗೊತ್ತಿಲ್ಲ, ನಿಮಗೆ ನಾವು ನಿವೇಶನ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೂರು ದಿವಸ ರಜೆ ಕೊಡ್ತೀವಿ, ಹೋಗಿ ವೋಟ್ ಹಾಕಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲೂ ಕೂಡ ಮುಖ್ಯಮಂತ್ರಿ ಘೋಷಣೆ ಮೊಳಗಿದೆ. ಏನು ನಡೀತಾ ಇದೆ ರಂಗನಾಥ್? ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕೀಯವನ್ನು ಪ್ರಮುಖವಾಗಿ ಕಾಂಗ್ರೆಸ್ ಮನೆಯನ್ನು ಗಮನಿಸ್ತಾರೆ. ಸಾಕಷ್ಟು ಮಾರ್ಮಿಕ ಮಾತುಗಳು, ಸಂಕೇತಗಳು ಅಥವಾ ಸಂದೇಶಗಳು ಸಾಕಷ್ಟು ಜೋರಾಗಿ ಹರಿಯಾಡ್ತಾ ಇದೆ. ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಒಂದಿಷ್ಟು ಸೂಚ್ಯವಾಗಿ ಒಂದು ಮಾತನಾಡಿದ್ದಾರೆ. ನಿನ್ನೆ DK ಶಿವಕುಮಾರ್ ಅವರ ಪರವಾಗಿ ಮುಖ್ಯಮಂತ್ರಿ ಘೋಷಣೆ ಕೂಗಿದ್ದಾಗಲಿ ಅಥವಾ ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟವನ್ನು ಗಳಿಸಿದ್ರೆ ನನ್ನನ್ನೇ ಗೆಲ್ಲಿಸಿದೆ ಅನ್ನುವಂಥ ರೀತಿ ಮಾತುಗಳೇನಿದೆ ಅದು ಕೂಡ ಒಂದು ಸೂಚ್ಯವೇ ಅಥವಾ ಒಂದು ಸಂದೇಶವೇ. ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಒಂದು ಮಾತನಾಡಿದ್ದಾರೆ. ನಾವು TV9 ಕೂಡ ಇದೇ ವಿಚಾರವನ್ನು ಬ್ರೇಕ್ ಮಾಡಿದ್ವಿ. ನವೆಂಬರ್ 15ನೇ ತಾರೀಕು ಮುಖ್ಯಮಂತ್ರಿಗಳು ಹೋಗ್ತಾರೆ, ಈ ಸಂಪುಟ ವಿಸ್ತರಣೆ ವಿಚಾರವನ್ನು ಮುಂದಿಡ್ತಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಈ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅಂದರೆ ಆನ್ ದ ಕೆಪಾಸಿಟಿ ಆಫ್ ಮುಖ್ಯಮಂತ್ರಿ, ಅಂದರೆ ಮುಖ್ಯಮಂತ್ರಿಯಾಗಿ ನಾನು ಮತ್ತೊಮ್ಮೆ ಪುನರ್ರಚನೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ದಂಗಾಗತ್ತೆ, ಪ್ರಸ್ತಾಪ ಮಾಡ್ದಂಗಾಗತ್ತೆ. ಇವತ್ತು ಕೂಡ ಮೈಸೂರಿನಲ್ಲಿ ಮಾತನಾಡ್ತಾ ಅಂದರೆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ನವೆಂಬರ್ 15ನೇ ತಾರೀಕು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾನೆ. ಅದರಲ್ಲೂ ಸಂಪುಟ ವಿಸ್ತರಣೆ ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಉತ್ತರಿಸ್ತಾ ನಾನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಹೋಗಿ ಹೈಕಮಾಂಡ್ ಜೊತೆಗೆ ಮಾತನಾಡ್ತೀನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನೇರವಾಗಿ ಸಂಪುಟ ವಿಸ್ತರಣೆ ಮಾಡೇ ಬಿಡ್ತೀನಿ, ಈಗಲೇ ಆಗತ್ತೆ, ಈ ಥರ ಮಾತುಗಳನ್ನು ಹೇಳ್ತಾ ಇಲ್ಲ. ಬಟ್ ಇದು ಕೂಡ ಒಂದಿಷ್ಟು ವಿಚಾರವೇ, ಅಂದರೆ ನನ್ನ ಕಡೆಯಿಂದ ನಾನು ಮುಂದಿರ್ತಾ ಇರುವಂಥ ಪ್ರಸ್ತಾಪ ಅನ್ನುವಂಥದ್ದು. ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಈಗ ಸಂಪುಟ ವಿಸ್ತರಣೆಯ ಮೂಲಕ ಮತ್ತೊಂದು ನೇರವಾದಂಥ ದಾಳವನ್ನು ಉಳಿಸ್ತಾರೆ. ಅದಾದ ಬಳಿಕ ಏನಾಗುತ್ತೆ ನೋಡಬೇಕಾಗತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ DK ಶಿವಕುಮಾರ್ ಅವರ ಬಣ ಕೂಡ ತನ್ನದೇ ಆದಂಥ ಒಂದಿಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡಿದೆ. ಒಂದು ಕಡೆಗೆ ಈಗಾಗಲೇ ಲಾಯಲ್ಟಿ ತೋರಿಸುವಂಥ ಸಂಬಂಧವಾಗಿ ಅಥವಾ ಪಕ್ಷ ನಿಷ್ಠೆಯನ್ನು ತೋರಿಸುವಂಥ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಆಯಿತು. ಅದರ ಜೊತೆಗೆ ಅವರ ಬೆಂಬಲಿಗರು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹಂತ ಹಂತಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿ ಸೋನಿಯಾ ಗಾಂಧಿ ತ್ಯಾಗದ ವಿಚಾರವನ್ನು ಮುಂದಿಟ್ಟರು, ಸೋನಿಯಾ ಗಾಂಧಿ ಹೇಗೆ ಪಕ್ಷಕ್ಕೋಸ್ಕರ ತ್ಯಾಗವನ್ನು ಮಾಡಿದ್ದಾರೆ, ಅಧಿಕಾರದ ತ್ಯಾಗವನ್ನು ಮಾಡಿದ್ದಾರೆ, ಬೆಂಗಳೂರಿನಲ್ಲೂ ಮಾತನಾಡ್ತಾರೆ. ದೆಹಲಿಯ AICC ಕಾನೂನು ಘಟಕದ ಕಾರ್ಯಕ್ರಮದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಮುಂದೆ, ಸೋನಿಯಾ ಗಾಂಧಿ ಅವರ ಮುಂದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆನೂ ಕೂಡ ಮಾತನಾಡಿದ್ದಾರೆ. ಈಗ ಈ ಮಾತುಗಳೇನಿದೆ, ಈ ಸಂದೇಶಗಳೇನಿದೆ, ಇದೆಲ್ಲವೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂಥ ಸಮಯ. ಇಂಥ ಒಂದು ಸಂದರ್ಭದಲ್ಲೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ನವೆಂಬರ್ 15ಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ರಾಹುಲ್ ಗಾಂಧಿ ಭೇಟಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ, ಸಂಪುಟ ವಿಸ್ತರಣೆ ಅಂತ ಹೇಳ್ತಿದ್ದಾರೆ. ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಅದಕ್ಕೆ ಬ್ರೇಕ್ ಬೀಳುತ್ತಾ, ಮುಂದೇನಾಗುತ್ತೆ
ನವೆಂಬರ್ 15ರ ಬಳಿಕ ಈ ಒಂದು ಮೊದಲ ಭಾಗದ ಅಂದರೆ ಕಾಂಗ್ರೆಸ್ ಸರ್ಕಾರದ ಮೊದಲ ಭಾಗದ ಇಂಟರ್ನಲ್ ವಿಚಾರಗಳ ಜೊತೆಗೆ ಒಂದು ಇಂಟರ್ವೆನ್ಷನ್ಸ್ ಕೂಡ ಬರ್ತಾ ಇದೆ, ಅದರ ಜೊತೆಗೆ ಇಂಟರ್ವೆಲ್ಲೂ ಕೂಡ ಎಂಟ್ರಿ ಆಗ್ತಾ ಇದೆ ಅನ್ನೋ ತಪ್ಪಾಗಲ್ಲ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.